ನೀವು ದೇವ್ರ ಜೊತೆ, ದೇವರ ಹತ್ರ, ದೇವರ ಮಂತ್ರ, ದೇವರ ಸ್ತೋತ್ರ, ದೇವರ ಪಾರಾಯಣ ಮಾಡಬೇಕಾದ್ರೇ ಅಲಂಕಾರ ಮಾಡ್ಕೊಂಡಿರಬೇಕು. ಏನಿದು ಕಥೆಗಳು ಸಣ್ಣದೇ, ನಿಮಗೆಲ್ಲ ಗೊತ್ತಿದೆ ನೋಡಿ. ಕೆಲವರು ತುಳಸಿ ಪೂಜೆ, ದೇವರ ಪೂಜೆ ಮಾಡುವಾಗ, ಗಂಡಸರು ದೇವ್ರ ಪೂಜೆ ಮಾಡುವಾಗ ಒಳ್ಳೆ ಪೀತಾಂಬರ ಉಟ್ಕೊಂಡು ಯಾರು ಮಾಡೋದು, ಕೆಟ್ಟ ಕಲರ್ದು ಮಡಪಂಚೆ ಅದು ಉಟ್ಕೊಂಡು ದೇವ್ರ ಪೂಜೆ. ಅದು ಯಾರ್ದೋ ಮನೆ ಮದುವೆ ಅಂದರೆ ಟ್ರಿಮ್ಮಾಗಿ 3 ಪೀಸ್ ಸೂಟು. ಅಲ್ಲ ದೇವ್ರ ಮನೆಗೆ, ಅಯ್ಯೋ ದೇವ್ರ ಮನೆಗೆ ಯಾವುದೋ ನಡೆಯೋದು, ಯಾವುದೋ ಒಂದು ಕೆಟ್ಟ ಮೂತಿ ಪಂಚೆ ಅಥವಾ ಕೆಟ್ಟದೇನಾ, ಹಾಗಾದ್ರೆ ದೇವ್ರು ನಿಮ್ಮ ಹತ್ರನೇ ಸೇರ್ಸಲ್ಲ. ನೀವು ಯಾಕೆ ಈ ದೇವ್ರು ಹೋದ ಗುಂಪಲ್ಲಿ ನಿಮ್ಮ ಹೆಸರು ಯಾಕಿಲ್ಲ, ನೀವು ಯಾಕೆ ಹೋಗಿಲ್ಲ ಅಂದರೆ ನೀವು ಇದ್ದಿದ್ದ ಹಾಗೆ. ಈ ಹೈ ಫೈ ಅವರು ಅಂಥವ್ರನ್ನೆಲ್ಲ ಹತ್ರ ಸೇರಿಸೋದೇ ಇಲ್ಲ. ಸುಮ್ಮನೆ ನನಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ. ಈ ಕೆಲವು ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲಿಗೆ ಸ್ಲಿಪ್ಪರ್ ಹಾಕೊಂಡ್ರೆ ಒಳಗೆ ಬಿಡಲ್ವಂತೆ. ಅವರೆಲ್ಲ ಹಾಗೆ ಶೂಸ್ ಇರಬೇಕು, ಆ ಥರ 3 ಪೀಸ್ ಸೂಟ್ ಇರಬೇಕು. ಈ ಮಡಪಂಚೆ ಉಟ್ಕೊಂಡು ಆಚಾರ ಹೋದ್ರೆ ಯಾರು ಒಳಗೆ ಬಿಡ್ತಾರೆ? ಸರಿ, ಆಚೆ ಹೋಗೋದು ಬೇಡ, ಯಾರನ್ನ ಬಿಡ್ತಾನೆ? ಬಿಡಲ್ಲ. ಯಾಕಂದ್ರೆ ಅವ್ರ ಲೆವೆಲ್ಲು ಭಗವಂತ ಇವರೆಲ್ಲರಿಗಿಂತ ದೊಡ್ಡ ಲೆವೆಲ್, ಅವನು ಬಿಡೋದೇ ಇಲ್ಲ. ಅವ್ನು ಟ್ರಿಮ್ ಆಗಿದ್ರೆ ಬಾಳ್ತಾನೆ. ಅಲ್ಲ ಟ್ರಿಮ್ ಆಗಿ ತುಂಬ ಚೆನ್ನಾಗಿ ಇರೋದ್ರೊಳಗೆ ದೇವ್ರು ಏನು ಕೊಟ್ಟಿದ್ದಾನೋ ಯಾರಿಗೋ ತೋರಿಸ್ಬೇಡಿ, ದೇವ್ರಿಗೆ ತೋರಿಸಿ. ಆ ಹೆಣ್ಣು ಮಕ್ಕಳೆಲ್ಲ ಒಳ್ಳೆ ಅಲಂಕಾರ ಮಾಡ್ಕೊಂಡಿದ್ದಾರಂತೆ. ಕೆಲವರು ಅಲಂಕಾರ ಮಾಡ್ಕೊಳ್ತಾರೆ, ಕೆಲಸವೇ ಮಾಡಲ್ಲ, ಬರೀ ಅಲಂಕಾರ ಮಾಡ್ಕೊಂಡೇ ಕೂತಿರ್ತಾರೆ. ನೋಡಿ ವಾದಿರಾಜರು ಎಷ್ಟು ಸೂಕ್ಷ್ಮ ನೋಡಿ. ಗೋಪ್ಯ ಸಮಾಪ್ಯ ಕ್ರಿಯಾ, ಎಲ್ಲ ಕೆಲಸ ಮಾಡಿ ಮುಗಿಸಿ ಅಲಂಕಾರ ಮಾಡಿಕೊಂಡು ದೇವ್ರ ಜೊತೆಗೆ ಹೊರಟರು. ಇದ್ರೊಳಗೆ ಇನ್ನೊಂದು ನಮಗೆ ಹತ್ತಿರದ ಕಥೆ ಇದೆ. ಕೆಲವರು ಏನಂದ್ರೆ ಮಠ ಮಂದಿರದಲ್ಲಿ ಆರಾಧನೆ, ಉತ್ಸವ ಅಂದರೆ ಮನೆ ಕೆಲಸ ಎಲ್ಲ ಇಟ್ಟು ಸೀದಾ ಹೊರಟ್ಬಿಡ್ತಾರೆ, ರಥೋತ್ಸವದಿಂದ ಹೊರಟ್ಬಿಡೋದು. ಅದೆಲ್ಲ ದೇವ್ರು ಯಾಕೆ ಬಂದೆ ಅಂತಾನೆ. ಮನೇಲೇ ಮಕ್ಕಳಿದ್ರು, ಮನೇಲೇ ಅಷ್ಟು ಕೆಲಸ ಇದ್ರು, ಅಲ್ಲಿ ದೇವ್ರಿಲ್ವಾ, ಇಲ್ಲೇ ನಾನಿರೋದು, ಅಲ್ಲಿ ಯಾಕೆ ಬಿಟ್ಟು ಬಂದೆ, ಅಲ್ಲಿ ಮುಗಿಸಿದ್ಯಾ ಬಾ, ಇಲ್ಲ ಅಲ್ಲೇ ಮಾಡು ಅಂತಂದೆ. ಇದೆಲ್ಲ ಸಣ್ಣದು ನೋಡ್ಲಿಕ್ಕೆ ಸಣ್ಣದು. ಭಗವಂತ ಎಲ್ಲವನ್ನೂ ನೋಡ್ತಿರ್ತಾನೆ. ನಾನು ಬೆಳಗಾಗಿ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗುವ ಪರ್ಯಂತರವಾಗಿ ಮಾಡುವ ಸಕಲ ಕರ್ಮಗಳು, ಪ್ರಾತಃ ಕಾಲಾದಿ ತನಕ ನಿತ್ಯಕರ್ಮ, ನೈಮಿತ್ಯಕರ್ಮ, ಕಾಮ್ಯಕರ್ಮ, ತ್ರಿವಿಧ ಭೇದದ 3 ಕರ್ಮಗಳಿದೆಯಲ್ಲ, ಎಲ್ಲ ಕರ್ಮವು ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ.